ಜನಸಂಘ ಹಾಂ, ಇದರಲ್ಲಿ ನೀವೇ ಮಾಡಿ, ನೀವೇ ಅಲ್ವಾ ಮೆಂಬರು? ಆಯ್ತು. ಈ ಒಕ್ಕಲಿಗರ ಸಂಘದಲ್ಲಿ ಯಲಹಂಕದಲ್ಲಿ ಯಾವತ್ತು ಬಂದು ನಿಮ್ಮ ಕುಟುಂಬದವ್ರು ಎಲ್ಲರೂ ಅರ್ಜಿ ಹಾಕಿದ್ದೀರಾ? ನಾವು ಮೆಂಬರು ಒಕ್ಕಲಿಗರು ಅಂತೇಳಿ ಅರ್ಜಿ ಹಾಕಿದ್ದೀರಾ ಹೇಳಿ? ಒಕ್ಕಲಿಗರ ಜನಾಂಗನ ಹೆಚ್ಚು ಕಮ್ಮಿ 2 ಲಕ್ಷ ಚಿಲ್ಲರೆ ಇರ್ತಕ್ಕಂಥ ಒಕ್ಕಲಿಗರ ಜನಾಂಗನ ಬಳಸ್ಕೊಂಡು ನೀವು 4 ಬಾರಿ ಶಾಸಕರಾಗಿದ್ದೀರಲ್ಲ. ಆಯ್ತು, ನಿಮ್ಮ ಹಣೆ ಬರ ಚೆನ್ನಾಗಿದ್ದು ಶಾಸಕರಾಗಿದ್ದೀರಾ. ರಾಜಕೀಯ ಮಾತಾಡೋದು ಬೇಡ ಅಂತಿದ್ದೋ. ನಾನು ಇವತ್ತು ರಾಜಕೀಯನೂ ಕೂಡ ಮಾತಾಡ್ತೀನಿ. 2008 ಚುನಾವಣೆಯಲ್ಲಿ ನಾನು ಕೂಡ ಇವ್ರ ಮೇಲೆ ಸ್ಪರ್ಧೆ ಆಗಿದ್ದೆ. ಸನ್ಮಾನ್ಯ ಈ ಕೃಷ್ಣಪ್ಪರು ಕೂಡ ಜನತಾದಳದಿಂದ ಸ್ಪರ್ಧೆ ಮಾಡಿದರು. ಅದೃಷ್ಟವಶ ಅವತ್ತು ಕುಮಾರಸ್ವಾಮಿರು ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂತೇಳಿ ಯಡಿಯೂರಪ್ಪನ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರಿಂದ ನೀನು ಶಾಸಕನಾದೇ ಹೊರತು ನಿನ್ನ ವೈಯಕ್ತಿಕವಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನ ಮಖ ನೋಡಿ ಅವತ್ತು ಜನ ನಿನ್ಗೆ ಓಟ್ ಹಾಕಿದ್ರು. ಆಯ್ತು, ನಮ್ಮ ಕುಲಬಾಂಧವರು ಒಕ್ಕಲಿಗರು ಎಲ್ಲ ಒಂದೇ ಆಗಿದ್ರು. ಅವತ್ತು ನೀನು ಕೂಡ ಸೋಲ್ತಾ ಇದ್ದೆ. ಸನ್ಮಾನ್ಯ ಈ ಕೃಷ್ಣಪ್ಪದವರು ನಾವಿಬ್ಬರು ಒಂದೇ ಕ್ಷೇತ್ರದವರು, ಒಂದೇ ಊರಿನವರು, ಒಂದೇ ಸಂಬಂಧಿಕರಾಗಿದ್ದರಿಂದ ನನಗೂ ಕೂಡ 56,000 ಓಟ್ ಬಂದಿತ್ತು. 32,000 ಚಿಲ್ಲರೆ ಕೃಷ್ಣಣ್ಣವ್ರು ಓಟ್ ತಗೊಂಡಿದ್ರು. ಅವತ್ತು ಆ ಭಾಗದಿಂದ ನಾನು ನಿಲ್ಲದೆ ಹೋಗಿದ್ರೆ ಅಥವಾ ಈ ಕೃಷ್ಣಣ್ಣವ್ರು ನಿಲ್ಲದೆ ಹೋಗಿದ್ರೆ ಚುನಾವಣೆ ನೀನು ಗೆಲ್ತಿದ್ದ? ಏನು ಅದೃಷ್ಟವಶ 2ನೇ ಬಾರಿ ಕೂಡ ನಾನು ಚುನಾವಣೆ ನಿಲ್ತೆ. ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ದಳದಿಂದ ನಿಂತಿದ್ದರಿಂದ ನಿನಗೆ ಗೆಲುವಾಯಿತು. ನಮ್ಮ ಜನಾಂಗದವ್ರನ್ನೆಲ್ಲ ಬಳಸ್ಕೊಂಡು ನೀನು ಇವತ್ತು ಗೆದ್ದ ಆದಮೇಲೆ ಯಾರ್ಯಾರನ್ನ ಎಲ್ಲೆಲ್ಲಿ ಕುಣಿಸಿದ್ಯಪ್ಪ ನಿನಗೆ ಹಗಲು ರಾತ್ರಿ ದುಡ್ದಂಥ ಸನ್ಮಾನ್ಯ ಹನುಮಯ್ಯನವ್ರನ್ನ ಏನೇನು ಮಾತಾಡಿದ್ದೀರಾ ನೀವು? ನಿಮ್ಮ ಹಿಂದೆ ಇರ್ತಕ್ಕಂಥ ಬಾಲಗಳನ್ನ ಇಟ್ಕೊಂಡು, ಚೀಲಗಳನ್ನ ಇಟ್ಕೊಂಡು ಅಂತ ಹೇಳ್ತೀರ ನಮ್ಮನ್ನು. ನೀವೆಲ್ಲ ಯಾವ್ಯಾವ ರೀತಿ ಮಾತಾಡ್ಸಿದ್ದೀರ ಸನ್ಮಾನ್ಯ ಹನುಮಯ್ಯನವ್ರನ್ನ? ಹನುಮಯ್ಯನವ್ರು ಯಾವತ್ತೂ ಸೈಕಲ್ ತುಳ್ಕೊಂಡು ಬಂದೆ ನಾನು ರಾಜಕೀಯಕ್ಕೆ ಅಂತ ಹೇಳ್ತಾರಲ್ಲ, ಅವತ್ತು ಹನುಮಯ್ಯನವ್ರು ನಿಮ್ಮ ಜೊತೆಗೆ ಸಾಥ್ ಕೊಡಲಿಲ್ವಾ? ಅದೇ ರೀತಿ ಸನ್ಮಾನ್ಯ ಸತೀಶ್ವ್ರ ನಾನೇ ಗೆಲ್ಲಿಸಿದೆ ಚುನಾವಣೆಯಲ್ಲಿ. ಅವನೆಲ್ಲ ಇದ್ದನ್ನು ಕರ್ಕೊಂಬಂದು ಬಿಟ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ನಾನು ಅವನ್ನ ತಾಲೂಕಿನಿಂದ ವಜಾ ಮಾಡಿಬಿಟ್ಟಿದ್ವಿ ನಮ್ಮ ಪಾರ್ಟಿಯಿಂದ ಅಂತೇಳಿ ಹೇಳ್ತೀಯಲ್ಲಪ್ಪ. ಅವತ್ತು ನಿನಗೆ 2 ಸಾರಿ ಸಹಾಯ ಮಾಡಿದಾಗ ಸತೀಶ್ ಬೇಕಾಗಿತ್ತಾ? ಅದೇ ರೀತಿ ನಮ್ಮ ದಾಸಂಪುರ ಭಾಗದಿಂದ ನೀನು ಮೊದಲನೇ ಸಾರಿ ಚುನಾವಣೆ ನಿಂತಾಗ ಕಾಂಗ್ರೆಸ್ನ ಹಿರಿಯ ಮುಖಂಡ ಆದಂಥ ಸೀನಪ್ಪನವ್ರ ಮನೆಗೆ ಹೋಗಿ ಕೂತ್ಕೊಂಡು ನೀನು ಓಟ್ ಕೊಡಿಸಿ ನನಗೆ ಅಂತ ಕೇಳ್ಕೊಂಡು ನೀನು ಅಲ್ಲಿಂದ ಆ ಭಾಗದಿಂದ ಮುಖಂಡರ ಅಂತ ಒಕ್ಕಲಿಗ ಜನಾಂಗನ ಸಪೋರ್ಟ್ ತಗೊಂಡಲ್ಲ. ಇವತ್ತು ಏನು ಮಾಡಿದ್ಯಪ್ಪ ನೀನು ಅವ್ರನ್ನ? ಹೇಳಿ ವಿಶ್ವನಾಥ್ ಅವರೇ. ಆಯ್ತು, ಸೌಜನ್ಯಕ್ಕಾದರೂ ಹೋಗಿ ನೀವು ಅವ್ರನ್ನ ಆರೋಗ್ಯ ಆದರೂ ವಿಚಾರಿಸಿದಿರೇನ್ರಿ? ಆಯ್ತು, ಆ ಭಾಗದ ಮುಖಂಡರು ನನಗಿನ್ನ ಮುಂಚಾಗಿ ಗೋವಿಂದಪ್ಪನವರು ಗ್ರಾಮಾಂತರ ಪ್ರದೇಶದ ಜನತಾ ಪಾರ್ಟಿಯ ಪ್ರೆಸಿಡೆಂಟ್ ಆಗಿದ್ದರು. ಯಾವತ್ತು ನೀನಿನ್ನ ರಾಜಕೀಯಕ್ಕೆ ಬಂದಿರಲಿಲ್ಲ, ಅವತ್ತು ನಾನು ಕೂಡ ಬಂದಿರಲಿಲ್ಲ. ನನಗಿನ್ನ ಮುಂಚಾಗಿ ಗೋವಿಂದಪ್ಪನವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀರ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ನಾವು ಕೂಡ ಸುಮ್ಮನೆ ಇರೋಣ ಬೇಡ. ಏನು ಅಭಿವೃದ್ಧಿ ನೀನು ಒಬ್ಬನೇ ಅಧಿಕಾರ? ಕೃಷ್ಣಪ್ಪನವ್ರು ನಿಂತಿದ್ರೆ ಈ ಕೃಷ್ಣಪ್ಪನವ್ರು ನಿಂತಿದ್ರೆ ಗೆದ್ದರೆ ನಾವು ಕೂಡ ಅನುದಾನ ತಮ್ಮನ್ನು ಕೆಲಸ ಮಾಡಿಸ್ತಾ ಇರಲಿಲ್ವಾ? ಒಂದು ವೇಳೆ ಅದೃಷ್ಟ ನಂದು ಚೆನ್ನಾಗಿದ್ದರೆ ನಾನು ಕೂಡ ಗೆದ್ದಿದ್ರೆ ಅಧಿಕಾರದಲ್ಲಿದ್ದಾಗ ನಾನು ಕೆಲಸ ಮಾಡಿಸ್ತಾ ಇರಲಿಲ್ವಾ? ನೀನು ಒಬ್ಬನೇ ಅಧಿಕಾರದಲ್ಲಿ ಇದ್ಕೊಂಡು ನಾನೇ ತಂದೆ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಹಣ ತಗೊಂಬರೋದು. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಪಾರ್ಟಿ ಮುಖ್ಯಮಂತ್ರಿ ಇರ್ತಾರೋ ಅವ್ರ ಹತ್ರ ಎಲ್ಲ ಹೋಗಿ ದುಡ್ಡು ತರೋದು. ಫೈಟ್ ಮಾಡಿ ಕಿತ್ಕೊಂಬಂದ್ಬಿಟ್ಟೆ. ನನಗೆ ಹಣನೇ ಕೊಡ್ತಾ ಇರಲಿಲ್ಲ, ಫೈಟ್ ಮಾಡಿ ಕಿತ್ಕೊಂಬಂದ್ಬಿಟ್ಟೆ. ಆಯ್ತು, ರಾಮಲಿಂಗರೆಡ್ಡಿ ಸಾಹೇಬ್ರನ್ನ ನೀವು ವೀರಪ್ಪ ಮೊಯ್ಲಿ ಜೊತೆ ಇದು ಮಾಡಿ ರಾಮಲಿಂಗರೆಡ್ಡಿ ಸಾಹೇಬರು 800-400 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ಸರ್ಕಾರದಲ್ವಾ? ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣ ಬಿಡುಗಡೆ ಮಾಡಿದ್ರಲ್ಲ, ಅವ್ರು ಕಾಂಗ್ರೆಸ್ನವ್ರಲ್ವಾ? ನೀನು ಮಾತ್ರ ಕಾಂಗ್ರೆಸ್ನವ್ರ ಕಾರ್ಯಕ್ರಮ ಕರೆದಿದ್ದಾರೆ ಹೋಗ್ಬೇಡಿ ಅಂತ ಹೇಳ್ತಿರಲ್ಲ. ನಿನ್ನ ಹೆಂಡತಿ ಯಾವ ಪಕ್ಷದಿಂದ ಅಧ್ಯಕ್ಷ ಆಗಿದ್ದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದು ಯಾವ ಪಕ್ಷದಿಂದ ಹೇಳಿ ವಿಶ್ವನಾಥ್ ಅವರೇ? 22 ಜನ ಕಾಂಗ್ರೆಸ್ನ ಮೆಂಬರ್ನ ನೀವೆಲ್ಲ ಮತನ ಈಸ್ಕೊಂಡು ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ನವರು ಅಂತ ಬೆಳೆದು ತೋರಿಸ್ತೀವಿ. ನಿನ್ನಲ್ಲೇ ತೋರಿಸ್ತಾ ಇದೆಯಾ ಇವ್ರು ಕಾಂಗ್ರೆಸ್ನವರು, ಇವ್ರು ದಾಳದವರು, ಇವರು ಒಕ್ಕಲಿಗರು ಅಂತ ನಿನ್ನ ಬಾಯಿನಲ್ಲೇ ಬರ್ತಾ ಇರೋದು. ನಾವು ಯಾವತ್ತು ನಿನ್ನ ರೆಡ್ಡಿ ಅಂತ ಕರೆದಿರಲಿಲ್ಲ, ಇವತ್ತು ಕರೀಲೇಬೇಕಾಗುತ್ತೆ. ಯಾಕೆಂದರೆ ನೀನು ಇಲ್ಲೇ ಮೆಂಬರ್ ಆಗಿದೆಯಾ, ನಮ್ಮ ಒಕ್ಕಲಿಗರ ಸಂಘದಲ್ಲಿ ನೀನು ಮೆಂಬರ್ ಅಲ್ಲ. ಆಯ್ತು, ಚುನಾವಣೆ ಬರ್ತದೆ ಹೋಗ್ತದೆ. ನೀನೇ ಒಬ್ಬರೇ ರಾಜಕೀಯ ಮಾಡೋದಲ್ಲ, ನಾವು ಕೂಡ ರಾಜಕೀಯ ಮಾಡಿ ತೋರಿಸ್ಬೇಕಾಗುತ್ತೆ. ಆದರೆ ನೀವು ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರಿಗೆ ಮಾಡಿರ್ತಕ್ಕಂಥ ಅವಮಾನ ನಾವು ಯಾರೂ ಸಹಿಸ್ಕೊಳಕ್ಕಾಗೋದಿಲ್ಲ.
ಈ ಭಾಗದಲ್ಲಿ ಎಷ್ಟು ಜನಾಂಗ, ನೀವು ನಿಮ್ಮ ರೆಡ್ಡಿಗಳ ಜನಾಂಗ ಎಷ್ಟಿದ್ದಾರೆ, ನಮ್ಮ ಒಕ್ಕಲಿಗರ ಜನಾಂಗ ಎಷ್ಟಿದೆ ಅನ್ನೋದನ್ನ ನೀನೇ ಇವತ್ತೇನೋ ಹೇಳಿದ್ಯಲ್ಲಪ್ಪ. ಸನ್ಮಾನ್ಯ ವಿಶ್ವನಾಥರೇ, ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟಂಗೆ ಅವರು ಗೌಡ್ರಲ್ಲ ಅಂತ ಹೇಳ್ತೀಯಲ್ಲಪ್ಪ. ಈ ಭಾಗದ ಯಲಹಂಕ ಭಾಗದಲ್ಲಿ ಎಷ್ಟು ಒಕ್ಕಲಿಗರ ಜನಾಂಗ ಇದೆ ಅಂತ ನೀನೇ ನನಗೆ ನಾಳೆ ವಿವರಣೆ ಕೊಡು ಈ ಪ್ರೆಸ್ ಮೀಟಿಂಗ್ ಮುಂದೆ. ನೀವು ಎಷ್ಟು ಜನಾಂಗ ಇದ್ದೀರಾ, ನಾವು ಎಷ್ಟು ಜನಾಂಗ ಇದ್ದೀವಿ, ಯಾವ್ಯಾವ ರೀತಿ ಯಾರ್ಯಾರಿಗೆ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಿದ್ದೀರಾ. ಆಯಿತು ಹೇಳ್ತಾರೆ, ನಾನು ಎಲ್ಲ 18 ವರ್ಷದಿಂದಲೂ ಎಲ್ಲ ಜನಾಂಗಕ್ಕೂ ಕಾರ್ಯಕ್ರಮ ಮಾಡಿಕೊಟ್ಟೆ ಅಂತ. ಯಾವ್ಯಾವ ಕಾರ್ಯಕ್ರಮದಲ್ಲಿ ಯಾವ್ಯಾವ ಜನಾಂಗನ ಕರೆದಿದ್ದೀರಾ ನೀವು? ಅಧಿಕಾರಿಗಳನ್ನ ಇಟ್ಕೊಂಡು ನಿನ್ನ ತಾಲೂಕು ಆಫೀಸಲ್ಲಿ ನಿನ್ನ ಮೆರೆದಿದ್ದು ಬಿಟ್ಟರೆ ಬೇರೆ ಜನಾಂಗಕ್ಕೆ ಏನೋ ಪ್ರಚಾರ ಮಾಡಿದ್ದೀರಾ? ನಿಮ್ಮ ಸ್ವಂತ ಕಾರ್ಯಕ್ರಮನೇನೋ ನೀವೇ ಒಬ್ಬರೇ ಇಲ್ಲಿ ಆಡಳಿತ ಮಾಡ್ತಕ್ಕಂಥ ಮಾಡಿರೋರು. ನನಗೆ ಹಿಂದೆ ಇದ್ದವ್ರು ಯಾರು ಮಾಡೇ ಇಲ್ವ ಆಡಳಿತನ? ಪ್ರಸನ್ನ ಕುಮಾರ್ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಹೋದ್ರ? ಬಸವಲಿಂಗನವರು ಈ ಭಾಗದ ಮುಖಂಡರಾಗಿದ್ರಲ್ಲ, ಅವರು ಕೂಡ ಬರೀ ಉಣ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಹೋದ್ರ? ಏನು ಇಡೀ ಯಲಹಂಕದಲ್ಲಿ ಟೌನಲ್ಲಿ 56 ಪಾರ್ಕ್ ಇದೆ ಅಂತ ಹೇಳ್ತಿರಲ್ಲ, ಆ ಎಲ್ಲ ಪಾರ್ಕು ನೀನು ಬಂದ ಮೇಲೆ ಆಗಿದ್ದು, ಹಿಂದೆ ಯಾರು ಮಾಡೇ ಇರಲಿಲ್ವಾ? ಯಾತಕ್ರಿ ನೀವು ಈ ಥರ ಮಾತಾಡ್ತೀರಾ? ರಾಜಕೀಯ ಮಾಡಬಾರ್ದು ಮಾತಾಡಬಾರ್ದು ಅಂತ ನಾವು ಕೂಡ ಭಾಳ ತಾಳ್ಮೆಯಿಂದ ಇದ್ದು, ನಮಗೂ ರೋಷ ಗೇಷ ಇರೋದಿಲ್ವಾ? ಹೇಳ್ತೀರಲ್ಲ ನೀವು. ಇವತ್ತು ಎಲ್ಲ ಮುನೇಗೌಡನ ಸೋಲಿಸ್ದೆ, ಚಂದ್ರಪ್ಪನ 2 ಸಾರಿ ಸೋಲಿಸ್ದೆ, ಈ ಕೃಷ್ಣಪ್ಪನ ಮುಗಿಸ್ದೆ, ಕಡಬೇರೆ ಸೀನನ್ನು ಮುಗಿಸ್ದೆ, ಇನ್ಯಾ ಲೆಕ್ಕ ಇವನು ಜುಜ್ಬಿ ಅಂತ ಈ ಸತೀಶನ್ಗೆ ಹೇಳ್ತಿರಲ್ಲ ನೀವು ಮೀಡಿಯಾ ಮುಂದೆಗಡೆ. ಏನು ಮಾಡಿಬಿಡ್ತೀರಾ ನೀವು? ಎಲ್ಲರೂ ದೌರ್ಜನ್ಯ ಮಾಡಿ ನೀವು ಮುಗಿಸಕೊಟ್ಟಿದ್ದೀರಾ. ಎಷ್ಟು ದಿನ ಅಂತ ತಾಳ್ಮೆ ತಗೊಳ್ಳೋಣ? ನಾವು ತಾಳ್ಮೆ ಎಲ್ಲ ಮೀರಿ ನಿಂತಿದ್ದೀವಿ ಸ್ವಾಮಿ. ನೀನು ರಾಜಕೀಯಕ್ಕೆ ಬಂದಾಗ ನಾವು ಕೂಡ ತೊಡ್ತೀವಿ, ರಾಜಕೀಯ ಮಾಡೋಣ. ಆದರೆ ಒಕ್ಕಲಿಗರ ಜನಾಂಗದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನೀನು. ಎಚ್ಚರಿಕೆಯಿಂದ ಮಾತಾಡಿ ವಿಶ್ವನಾಥರೇ. ಇನ್ನು ಮುಂದೆ ಈ ಥರ ನೀವೇನೋ ಇದೇನೋ ಥರ ಮಾತಾಡಿದ್ರೆ ನಾವು ಯಾವ ರೀತಿ ನಿನಗೆ ಟಾಂಗ್ ಕೊಡಬೇಕು ಅನ್ನೋದು ನಾವು ಕೂಡ ಮಾಡ್ತೀವಿ. ಈ ಭಾಗದ ಶಾಸಕರು 2 ಕಾರ್ಯಕ್ರಮ ಮಾಡ್ತಾವ್ರೆ ಅಂತೇಳಿ ಪ್ರಚಾರ ಕೊಟ್ಟಿದ್ದು ಅವರೇನೆ, ನಾವಲ್ಲ. ಯಾರು ಕೊಟ್ಟಿದ್ದು ಪ್ರಚಾರನ? ಇಲ್ಲಿವರೆಗೂ ಸುಮ್ಮನೆ ಇದ್ದರು ಒಕ್ಕಲಿಗರು. ಈಗ ಹೊರಟಿದ್ದಾರೆ ಒಕ್ಕಲಿಗರ ಸಂಘದಿಂದ. 18 ವರ್ಷದಿಂದ ನಾನು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೆ. ಈಗೆಲ್ಲೋ ಈ 94 ವಯಸ್ಸಿನಲ್ಲಿ ಗಂಟಗಾನಹಳ್ಳಿ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಅವ್ರಿಗೆ ಹೊಟ್ಟೆ ಉರಿ ಬಂದು 2 ಕಾರ್ಯಕ್ರಮ ಮಾಡ್ತಾವ್ರೆ ಅಂತ ಹೇಳಿದ್ರು. ಆಯಿತು, ನೀವು 2 ಕಾರ್ಯಕ್ರಮ ಮಾಡ್ತಾಯಿದ್ದೀರ ಅಂತ ಹೇಳ್ತಾ ಇದ್ದೀರಾ. 25 ವರ್ಷದಿಂದ ಇವರ ನೇತೃತ್ವದಲ್ಲೇ ಈ ಒಕ್ಕಲಿಗರ ಸಂಘ ತಾವು ನೋಡ್ತಾ ಇದ್ದೀರಾ ಬೋರ್ಡ್ ಇದೆಯಲ್ಲಿ. ಇಲ್ಲಿ ವಿಶ್ವನಾಥರು ಹೇಳ್ತಾರೆ, ನಾನೇ ಕಾರ್ಯಕ್ರಮ 18 ವರ್ಷದಿಂದ ಮಾಡ್ಕೊಂಬಂದಿದ್ದು. ಯಾವ ಒಕ್ಕಲಿಗರ ಸಂಘದಿಂದ ನೀನು ಕೆಂಪೇಗೌಡ ಜಯಂತಿ ಉತ್ಸವಕ್ಕೆ ಆಹ್ವಾನ ಮಾಡಿದ್ದೀರಾ ನೀವು ಇಲ್ಲಿವರೆಗೂ? ಆಯ್ತು, ಇವ್ರ ವಯಸ್ಸು 94ನಲ್ಲಿ ಇಂಥ ವಯಸ್ಸಿನಲ್ಲೂ ಕೂಡ ಒಕ್ಕಲಿಗರ ಸಂಘ ಕಟ್ಟಬೇಕು ಅಂತೇಳಿ ಛಲ ಇಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದು. ಯಾವ ರೀತಿ ಜಾಗ ಇಲ್ಲಿ ಉಳಿಸಿದ್ದಾರೆ, ಈಗ ಯಾವ ರೀತಿ ಜಾಗನ ಹೋರಾಟ ಮಾಡ್ಕೊಂಬಂದು ಯಾವ್ಯಾವ ಮುಖ್ಯಮಂತ್ರಿಗಳಾಗಿದ್ದೆವು ಆ ಸಮಯದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಬೇಕು, ಯಾರ್ಯಾರನ್ನ ಮನೆ ಬಾಗಿಲಿಗೆ ತಿರುಗಬೇಕು ಅಂತೇಳಿ ಕಾಳಜಿ ವಹಿಸಿ ಇವತ್ತು ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಈ ರಾಜ್ಯದ ಹಿಂದೆ ಇದ್ದಂಥ ನಾವು ಕೂಡ ಈ ಕಾರ್ಯಕ್ರಮಕ್ಕೆ, ಈ 27ನೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೆವು. ನಾವೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರನ್ನ, ಕುಮಾರಸ್ವಾಮಿಯವ್ರನ್ನ, ದೇವೇಗೌಡರು ಸಾಹೇಬ್ರನ್ನ, ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾವೆಲ್ಲ ಆಹ್ವಾನ ಮಾಡಿತ್ತು. ಆದರೆ ಸನ್ಮಾನ್ಯ ವಿಶ್ವನಾಥ್ ಅವರು ಒಂದು 4-5 ಪ್ರೆಸ್ ಮೀಟಲ್ಲಿ ಕೊಟ್ಟಿದ್ದರು. ಏನಂತ ಕೊಟ್ಟಿದ್ರು ಅಂದರೆ, ಈ ಒಕ್ಕಲಿಗರ ಸಂಘದವರು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಯಾರೂ ಹೋಗಬೇಡಿ. ಈ ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಹಾಗಾಗಿ ನನಗೆ ಪರ್ಮಿಷನ್ ಕೊಡಿ ನೀವು ಅಂತೇಳಿ ಒಂದು 16ನೇ ತಾರೀಕು ಒಂದು ಅರ್ಜಿ ಹಾಕ್ತೀರ ನೀವು. ನಾವು ಕೊಟ್ಟಂಥ ಏನು ಅರ್ಜಿ ಕೊಟ್ಟಿದ್ದು, ನಾವು 8ನೇ ತಾರೀಕು ಅರ್ಜಿ ಕೊಟ್ಟಿದ್ದು ಕೃಷ್ಣಣ್ಣವ್ರ ನೇತೃತ್ವದಲ್ಲಿ ಈ ಸಂಸದರಾದಂಥ ಈ ಭಾಗದ ಮಾಜಿ ಮಂತ್ರಿಗಳು ಮತ್ತು ಸಂಸದರಾದಂಥ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಅದನ್ನು 4-5 ದಿವಸ ನೀವು 8 ದಿವಸ ಎಲ್ಡಪ್ ಮಾಡಿಸಿ ಒಬ್ಬ ಇಂಜಿನಿಯರ್ ಹತ್ರ ಮಡಗಿಸಿ ಏನೆಲ್ಲ ಪಿತೂರಿ ಮಾಡಿ ನೀವು ಈ ಕಾರ್ಯಕ್ರಮ ನಡೀಬಾರ್ದು ಅಂತೆಲ್ಲ ನೀವೆಲ್ಲ ಏನೇನು ಮಾಡಿದ್ದೀರಾ ಎಲ್ಲ ಒಕ್ಕಲಿಗ ಜನಾಂಗ ನೋಡ್ತಾ ಇದೆ. ಇವತ್ತು ಸುಮ್ಮನೆ ಏನು ಕೂತಿಲ್ಲ. ಇವತ್ತು ಪ್ರೆಸ್ ಮೀಟಲ್ಲಿ 27ನೇ ತಾರೀಕಿಂದ ನಾವು ಕಾರ್ಯಕ್ರಮ ಆಗಲಿ ಅಂತಲೇ ನಾವು ಕೂಡ ಸೌಜನ್ಯದಿಂದ ಗೌರವದಿಂದ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಆದರೆ
ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರೀ BJP ಮುಖ್ಯಮಂತ್ರಿ ಆಗಿದ್ರಾ ಅಥವಾ ಇಡೀ ರಾಜ್ಯದಲ್ಲಿ ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ರಾ ಅನ್ನೋದು ಆ ವಿಶ್ವನಾಥ್ ಅರ್ಥ ಮಾಡ್ಕೊಬೇಕು. ಸನ್ಮಾನ್ಯ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಇವರು ಧಮಕಿ ಕೊಡ್ತಾರೆ ಅಂದರೆ ಇನ್ನು ಬೇರೆ ಜನಾಂಗದವ್ರಿಗೆ ಯಾವ ರೀತಿ ಧಮಕಿ ಕೊಟ್ಟಿರ್ಬೋದು ಈ ಅಪ್ಪ ಇಲ್ಲಿವರೆಗೂ? ಎಷ್ಟು ದಿನ ಅಂತ ನಾವು ಸಹಿಸ್ಕೊಂಡಿರೋಕ್ಕಾಗುತ್ತೆ? ಆಯಿತು, 27ನೇ ತಾರೀಕು ಕಾರ್ಯಕ್ರಮದಲ್ಲಿ ನೀವು 26ನೇ ತಾರೀಕು ಕಾರ್ಯಕ್ರಮಕ್ಕೆ ಸಾಯಂಕಾಲನೋ ರಾತ್ರಿನೋ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿದಾರ. ಅವರು ದೊಡ್ಡ ಹೃದಯವಂತರು, ಶ್ರೀಮಂತಿಕೆ, ಅವ್ರು ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರೋಡಲ್ಲಿ ಹೋಗ್ಬೇಕಾದ್ರೆ ಬಂದು ಹೋಗಿದ್ದಾರೆ. ನೀವು ನಿಮ್ಮ ಉದ್ದೇಶ ಏನಿತ್ತು? ನಾವು ಯಾರೋ ಅಶ್ವಥ್ ನಾರಾಯಣ ಅವ್ರನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೋ, ಅವ್ರನ್ನ ತಡೆದಿದ್ದೀರಾ. ಅಶೋಕ್ ಸರ್ನ ಕರೆದಿದ್ದೋ, ಅವ್ರನ್ನ ತಡೆದಿದ್ದೀರಾ. ಆಯ್ತು, ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳ್ತಿರಲ್ಲ, ನಾವು ಇದ್ದವರು ಅಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಇಡೀ ಒಕ್ಕಲಿಗ ಜನಾಂಗನ ನೋಡಿ ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೂ ಅಟೆಂಡ್ ಮಾಡಿದ್ದಾರೆ, ಇಲ್ಲೂ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತೀರ. ಆಯಿತು, ನಾವು ನಿಮಗೊಂದು ಕ್ವಶನ್ ಕೇಳ್ತೀನಿ ಸನ್ಮಾನ್ಯ ವಿಶ್ವನಾಥ್ ಅವರೇ. ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಕ್ಕಲಿಗರ ಸಂಘದ ಬಿಲ್ಡಿಂಗು ಅಲ್ಲಿ ತಾವು ಎಷ್ಟು ದಿನ ಬಂದು ಹೋಗಿದ್ದೀರಾ? ನೀವು ಒಕ್ಕಲಿಗರು ಅಂತ ಹೇಳ್ತಾ ಇದ್ದೀರಲ್ಲ, ಒಕ್ಕಲಿಗ ಜನಾಂಗನ ಅವಮಾನ ಮಾಡ್ತಾ ಇದ್ದೀರಲ್ಲ. ಸದಾನಂದ ಗೌಡರು ಒಕ್ಕಲಿಗರೇ ಅಲ್ಲ, ಮಂಗಳೂರಿನವರು ಅನ್ನೋ ಒಂದು ಹೇಳ್ತಾ ಇದ್ದೀರಲ್ಲ. ಹಾಗಾದರೆ ಮಂಗಳೂರಿನಲ್ಲಿ ಹುಟ್ಟಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಶೋಭಾ ಕರಂದ್ಲಾಜೆಯವ್ರನ್ನ ಏನಂತ ಕರಿತೀರ? ಹಾಗಾದ್ರೆ ನೀವು ಯಾವ ಒಕ್ಕಲಿಗರು ಅಂತ ಕರೆಯಲ್ವಾ ನೀವು ಅವ್ರನ್ನ? ಆ ಒಕ್ಕಲಿಗರಿಗೆ ಕೋಟಾದಲ್ಲಿ ಅಲ್ವಾ ಅವ್ರು ಮಂತ್ರಿ ಆಗಿರೋದು? ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಅವರು ಒಕ್ಕಲಿಗರು ಅಲ್ವಾ? ನೀವು ಮಾತ್ರ ಸಾಚನ ನೋಡಿ, ನೀವೇ ಮೆಂಬರ್ ಆಗಿದ್ದೀರಾ ವಿಶ್ವನಾಥ್ ಅವರೇ? ನಿಮ್ಮ ಸಂಘದಲ್ಲಿ ನೀವು ಮೆಂಬರ್ ಆಗಿದ್ದೀರಾ. ಇದರಲ್ಲಿ ಏನಿದೆ? ಕರ್ನಾಟಕ ರೆಡ್ಡಿ ಜನನ ಸಂಘ.